ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯೂಟ್ಯೂಬ್ ಚಾನಲ್. ನನ್ನ ಒಂದು ಸಬ್ಸ್ಕ್ರೈಬರ್ಸ್ಗಳು ನನ್ನ ಒಂದು ವೀಡಿಯೋಸ್ಗಳಿಗೆ ತುಂಬ ಜನ ಒಂದು ಕಮೆಂಟ್ನ ಮಾಡ್ತಾ ಇರ್ತಾರೆ. ಏನಪ್ಪ ಒಂದು ಕಮೆಂಟ್ ಅಂತಂದರೆ, ಬ್ರೋ ನನ್ನ ಒಂದು ವೀಡಿಯೋಸ್ಗಳಿಗೆ 1,000 ವ್ಯೂಸ್ ಇರುತ್ತೆ, 2-3 ದಿನ ಬಿಟ್ಟು ನೋಡೋಷ್ಟೊಳಗೆ 500 ಆಗ್ಬಿಟ್ಟಿರುತ್ತೆ ಅಂತ ತುಂಬ ಜನ ಕೇಳ್ತಾ ಇರ್ತಾರೆ. ಆಮೇಲೆ ಲೈಕು ಕೂಡ ಡಿಕ್ರೀಸ್ ಆಗಿಬಿಟ್ಟಿರುತ್ತೆ. ಇವಾಗ ಒಂದು 50 ಜನ ಲೈಕ್ ಮಾಡಿದ್ದಾರೆ ಅಂತ ಅಂದ್ಕೊಡಿ, 50 ಜನ ಲೈಕ್ ಅಂತ ತೋರಿಸ್ತಾ ಇರುತ್ತೆ. 1-2 ದಿನ ಬಿಟ್ಕೊಂಡು ನೋಡಿದ್ರೆ 45 ಆಗ್ಬಿಟ್ಟಿರುತ್ತೆ. ಸೊ ಈ ಥರ ನನಗೆ ತುಂಬ ಜನ ಕಮೆಂಟ್ಸ್ಗಳನ್ನ ಮಾಡ್ತಾಯಿದ್ರು ನನ್ನ ಒಂದು ವೀಡಿಯೋಸ್ಗಳಿಗೆ. ಸೊ ಆ ಒಂದು ಕಾರಣಕ್ಕೆ ಇದ್ರ ಬಗ್ಗೆ ಒಂದು ಕ್ಲಾರಿಫಿಕೇಷನ್ನ ಕೊಡೋಣ, ಏನಕ್ಕೆ ಈ ಥರ ಆಗುತ್ತೆ ಅಂತ ತಿಳಿಸ್ಕೊಡೋಣ ಅಂತ ಈ ಒಂದು ವೀಡಿಯೋನ ಮಾಡ್ತಾಯಿದ್ದೀನಿ. ನಿಮಗೆ ಗೊತ್ತಿರೋದೆ, ನಾನು ಯಾವುದೇ ಒಂದು ಕಮೆಂಟ್ಸ್ಗಳಿಗೆ ರಿಪ್ಲೈ ಕೊಡೋಕ್ಕಾಗಿಲ್ಲ ಅಂತಂದ್ರೂ ಕೂಡ ನಿಮ್ಮ ಒಂದು ಪ್ರತಿಯೊಂದು ಕಮೆಂಟ್ಸ್ಗಳನ್ನು ಕೂಡ ನಾನು ಓದ್ತಾ ಇರ್ತೀನಿ. ನೀವೇನೇನು ಕಮೆಂಟ್ಸ್ಗಳನ್ನ ಮಾಡ್ತಾ ಇರ್ತೀರಾ ಅಂತ ಪ್ರತಿಯೊಬ್ಬರು ಕಮೆಂಟ್ಸು ಕೂಡ ನೋಡ್ತಾ ಇರ್ತೀನಿ. ಜೊತೆಗೆ ಒಂದು ಆರ್ಟ್ ಅಂತೂ ಮಿಸ್ ಮಾಡೋದೆಲ್ಲ ಎಲ್ರಿಗೂ ಕೂಡ ಕೊಡ್ತೀನಿ. ಓಕೆ, ಇವಾಗ ಈ ಒಂದು ಕಮೆಂಟ್ಗೆ ನಾನು ಒಂದು ರಿಪ್ಲೈನ ಕೊಡ್ತೀನಿ. ಸೊ ಏನಕ್ಕೆ ಈ ಥರ ಆಗಿದೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ದೆ ವಿಡಿಯೋಸ್ ಇರೋದು ಯೂಟ್ಯೂಬ್ಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಬನ್ನಿ ಶುರು ಮಾಡೋಣ. ಓಕೆ ಗೈಸ್, ಯೂಟ್ಯೂಬಲ್ಲಿ ಏನಕ್ಕೆ ಈ ಥರ ತೊಂದರೆ ಆಗ್ತಾಯಿದೆ? ಓಕೆ, ವ್ಯೂಸ್ ಜಾಸ್ತಿ ಇರೋದು ಕಮ್ಮಿ ಆಗಿಬಿಡುತ್ತೆ, ಜಾಸ್ತಿ ಲೈಕ್ಸ್ ಇರೋದು ಕಮ್ಮಿ ಆಗಿಬಿಡುತ್ತೆ. ಏನಕ್ಕೆ ಈ ಥರ ಆಗ್ತಾಯಿದೆ ಅಂತ ಇವತ್ತು ನಾನು ನಿಮಗೆ ನೀಟಾಗಿ ಹೇಳ್ತಾ ಹೋಗ್ತೀನಿ. ಒಂದನ್ನ ನೀವು ತಿಳ್ಕೊಬಿಡಿ, ಯೂಟ್ಯೂಬು ನಿಮ್ಗೆ ಯಾವುದೇ ಕಾರಣಕ್ಕೂ ಕೂಡ ಯೂಟ್ಯೂಬರ್ನ ನೀವು ಯಾಮಾರಿಸೋದಕ್ಕಾಗಲ್ಲ. ಫೇಕ್ ಸಬ್ಸ್ಕ್ರೈಬರ್ಸ್ನ ತಗೊಳ್ಳೋದಕ್ಕಾಗಲ್ಲ, ಫೇಕ್ ಲೈಕ್ಸ್ನ ತಗೊಳ್ಳೋದಕ್ಕಾಗಲ್ಲ, ಫೇಕ್ ಕಮೆಂಟ್ಸ್ಗಳನ್ನ ತಗೊಳ್ಳೋಕ್ಕಾಗಲ್ಲ. ಓಕೆನಾ, ಇದೊಂದು ನಮ್ಮ ಮೈಂಡಲ್ಲಿ ಇಟ್ಕೊಳ್ಳಿ. ಯೂಟ್ಯೂಬ್ ತುಂಬ ಸ್ಟ್ರಿಕ್ಟ್ ಇರುತ್ತೆ. ನೀವು ಒಂದು ಫೇಕ್ ಲೈಕ್ನ ಕೊಟ್ಟಿದ್ದೀರಾ, ಫೇಕ್ ಡಿಸ್ಲೈಕ್ನ ಕೊಟ್ಟಿದ್ದೀರಾ ಅಂತಂದರೆ ನಿಮ್ಮ ಒಂದು ಡಿಸ್ಲೈಕ್ನು ಕೂಡ ಅವರು ರೆಡ್ಯೂಸ್ ಮಾಡ್ತಾರೆ. ಆ ಡಿಸ್ಲೈಕ್ನ ತೋರಿಸಲ್ಲ ಅವರು. ಓಕೆನಾ, ಏನಾಗುತ್ತೆ ಅಂತಂದರೆ, ನೀವು ಒಂದು ವೀಡಿಯೋ ಮಾಡಿದ್ದೀರಾ ಅಂತ ಅಂದ್ಕೊಳ್ಳಿ. ಇವಾಗ ಎಕ್ಸಾಂಪಲ್, ನಾನು ಇವಾಗ ನನ್ನ ಮೊಬೈಲಲ್ಲಿ ವೀಡಿಯೋ ಮಾಡಿದ್ದೀನಿ, ಲಕ್ಕೇಶ್ ಯೂಟ್ಯೂಬ್ ಚಾನಲ್ ವೀಡಿಯೋ ಅಪ್ಲೋಡ್ ಮಾಡಿದೆ. ಅದೇ ಮೊಬೈಲಲ್ಲಿ ನಾನು ಯಾವ ಒಂದು ಮೊಬೈಲ್ ಉಪಯೋಗಿಸ್ಕೊಂಡು ನಾನು ವೀಡಿಯೋ ಅಪ್ಲೋಡ್ ಮಾಡಿದೆ, ಅದೇ ಮೊಬೈಲಲ್ಲಿ ನಾನು ವೀಡಿಯೋನ ನೋಡಿದ್ರೆ 1 ವ್ಯೂ ಕೌಂಟ್ ಆಗುತ್ತೆ. ಲೈಕ್ ಮಾಡಿದೆ ಅಂತ ಅಂದ್ಕೊಳ್ಳಿ, 1 ಲೈಕ್ ಕೌಂಟ್ ಆಗುತ್ತೆ. ಓಕೆನಾ, ಒಂದು ದಿನ ಒಂದು ಸಲ ವೀಡಿಯೋ ನೋಡಿದೆ, 1 ಲೈಕ್ ಮಾಡಿದೆ, 1 ವ್ಯೂ 1 ಲೈಕ್ ಆಯಿತು. ತಿರ್ಗಾ 2ನೇ ದಿನ ಏನು ಮಾಡ್ತೀನಿ ಅಂತಂದರೆ, ನಾನು ವೀಡಿಯೋಗೆ 2 ಲೈಕ್ ಬೇಕಲ್ಲ ಅಂದ್ಬಿಟ್ಟು ಇನ್ನೊಂದು ಜಿಮೇಲ್ ಅಕೌಂಟಾಗಿ ಓಪನ್ ಮಾಡಿಬಿಟ್ಟು 2ನೇ ಲೈಕ್ನ ಮಾಡ್ತೀನಿ. ಲೈಕ್ ಆಗುತ್ತೆ, ಬಟ್ 2-3 ದಿನ ಬಿಟ್ಟು ನೋಡೋಷ್ಟೊಳಗೆ ಆ ಲೈಕು ಡಿಕ್ರೀಸ್ ಆಗಿಬಿಟ್ಟಿರುತ್ತೆ. ಓಕೆನಾ, ಒಂದೇ ಮೊಬೈಲಲ್ಲಿ ಒಂದೇ ವ್ಯೂನ ಅವರು ಕನ್ಸಿಡರ್ ಮಾಡೋದು, ಒಂದೇ ಮೊಬೈಲಲ್ಲಿ ಒಂದೇ ಸಬ್ಸ್ಕ್ರೈಬರ್ಸ್ನ ಅವರು ಅವರು ಕನ್ಸಿಡರ್ ಮಾಡೋದು. ಸೊ ಈ ಥರ ಆಗುತ್ತೆ ಕಣ್ರಪ್ಪ. ಏನಂತಂದರೆ, ನೀವು ಒಂದೇ ಮೊಬೈಲಲ್ಲಿ ಜಾಸ್ತಿ 2-3 ಸಲ ಒಂದೇ ವೀಡಿಯೋನ ನೋಡ್ತಾ ಇದ್ದೀರಾ ಅಂತಂದರೆ ಆ ಒಂದು ವ್ಯೂಸ್ ಕೌಂಟ್ ಆಗೋಲ್ಲ, ಆ ಟೈಮಲ್ಲಿ ಕೌಂಟ್ ಆಗಿರುತ್ತೆ. ಓಕೆನಾ, ಆ ಟೈಮಲ್ಲಿ 10 ವ್ಯೂಸ್ ಅಂತ ನೀವು 10 ಸಲ ನೋಡಿದ್ದೀರಾ ಅಂತಾರೆ 10 ವ್ಯೂಸ್ ಅಂದ್ಬಿಟ್ಟು ಕೌಂಟ್ ಆಗಿರುತ್ತೆ. ಬಟ್ 2-3 ದಿನ ಬಿಟ್ಟು ನೋಡೋಷ್ಟೊಳಗೆ ಆ ಒಂದು ನೀವೇನು 10 ಸಲ ನೋಡಿರ್ತೀರ ಆ ಒಂದು ವ್ಯೂಸು ಡಿಕ್ರೀಸ್ ಆಗಿರುತ್ತೆ. ಸೊ ಇದು ಆಗುವಂಥದ್ದು ಯೂಟ್ಯೂಬಲ್ಲಿ. ಸೊ ಅದಕ್ಕೋಸ್ಕರ ಈ ಥರ ಒಂದು ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಸೊ ಇದು ಪ್ರಾಬ್ಲಮ್ ಅಲ್ಲ, ನಿಮ್ಮ ಒಂದು ವೀಡಿಯೋಗೆ ಎಷ್ಟು ಲೈಕ್ಸು ಎಷ್ಟು ವ್ಯೂಸ್ ಬರಬೇಕು ಅನ್ನೋದನ್ನ ಅವರು ಕರೆಕ್ಟಾಗಿ ಅಕ್ಯುರೇಟಾಗಿ ತೋರಿಸ್ತಾರೆ. ಆದ್ದರಿಂದ ನಿಮ್ಗೆ ಈ ಒಂದು ತೊಂದರೆ ಆಗ್ತಾ ಇರುತ್ತೆ. ಯಾಕೆಂದರೆ ನಿಮ್ಮ ಒಂದು ವೀಡಿಯೋಸ್ಗಳನ್ನ ತುಂಬ ಸಲ ನೋಡೋರು ಇರ್ತಾರೆ. ಎಕ್ಸಾಂಪಲ್, ಇವಾಗ ನನ್ನ ವೀಡಿಯೋನ ಯಾರೋ ಒಂದು 3-4 ಸಲ ನೋಡೋಕ್ಕೆ ಇಷ್ಟಪಡ್ತಾರೆ ಅಂತಾರೆ, 3-4 ಸಲ ನೋಡಿರ್ತಾರೆ. ಅವ್ರದ್ದು 3-4 ಸಲ ಕೌಂಟ್ ಆಗಿರುತ್ತೆ. 2-3 ದಿನ ಬಿಟ್ಟು ನೋಡಿದ್ಮೇಲೆ ಒಂದೇ ಕೌಂಟ್ ಆಗಿರುತ್ತೆ. ಓಕೆನಾ, ಸೊ ಇದು ಆಗುವಂಥದ್ದು. ಯಾರು ಕೂಡ ಎದುರ್ಕೊಳ್ಳೋದಕ್ಕೆ ಹೋಗ್ಬಿಡಿ. ನಿಮ್ಮ ಒಂದು ವ್ಯೂಸ್ ಎಷ್ಟು ಬರುತ್ತೆ ಅದಂತೂ ಕರೆಕ್ಟಾಗಿ ಅಕ್ಯುರೇಟಾಗಿ ಅಪ್ಡೇಟ್ ಆಗುತ್ತೆ. ನಿಮ್ಮ ಸಬ್ಸ್ಕ್ರೈಬರ್ಸ್ ಎಷ್ಟಿರುತ್ತೆ ಅದಂತೂ ಅಕ್ಯುರೇಟಾಗಿ ಅಪ್ಡೇಟ್ ಆಗುತ್ತೆ. ಬಟ್ ಕಮೆಂಟ್ಸ್ ಮಾತ್ರ ನೀವು ಎಷ್ಟು ಬೇಕಾದ್ರೂ ಕಮೆಂಟ್ಸ್ ಮಾಡ್ಬೋದು. ಕಮೆಂಟ್ಸ್ ನೀವು ಎಷ್ಟು ಮಾಡೋರು ಕೂಡ ತೋರಿಸುತ್ತೆ. ಇದು ಕಹಾನಿ. ಓಕೆ, ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆದರೆ ಒಂದು ವಿಡಿಯೋನ ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ಎಲ್ರಿಗೂ. ಬೈ, ಜೈ ಹಿಂದ್, ವಂದೇ ಮಾತರಂ.